ಸತಿಯರೊಡನಿರುವ ಪುಂಡರೀಕಾಕ್ಷಿಯಳ ಸೌಂದರ್ಯದಿರಮ ಪುಂಡರೀಕ ಸೌಂದರ್ಯದಿರಮ ವನವಸಂಚರಿಸಿ ನಡೆದಂದರಿ ಬಳಿಗೆ ವನಿತೆ ಯಾರಿವಳು ಬಂದಲೆಳೆಯುವಳು ಹೀಗೆ ವನಿತೆ ಯಾರಿವಳು ಬಂದಲೆಯುವಳು ಹೀಗೆ ಅರರೆ ಅಮಮ ಅರರೆ ಅಮಮ ಅರರೆ ಯಾರಿ ನಾರಿ ವಯ್ಯಾರಿ ಕರುಳೆ ಬಾರಿಗ ನೇತ್ರ ಸಿಂಗಾರೆ ತುಂಬ ಕರುಳೆ ಬಾರಿಗ ನೇತ್ರ ಸಿಂಗಾರಿ ಸಿಂಗಾರಿ ಅರರೆ ನಾರಿ ನಾರಿ ವಯ್ಯಾರಿ ತುಂಬ ಕರುಳೆ ಬಾರಿಗ ನೇತ್ರ ಸಿಂಗಾರಿ ಸ್ಮರಣ ರಾಣಿಯ ಚಂದ ನಡೆಯದು ನಲವಿಂದ ಸ್ಮರಣ ರಾಣಿಯ ಚಂದ ನಡೆಯದು ನಲವಿಂದ 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 ಶಿವನಾಶಿಕೆಯ ಬಿಟ್ಟು ಶಶಿ ಬಂದು ಯುವತಿಯ ಸೇರಿದ ನಿಜವಿಂದ ಶಿವನಾಶಿಕೆಯ ಬಿಟ್ಟು ಶಶಿ ಬಂದು ಈ ಯುವತಿಯ ಸೇರಿದ ನಿಜವಿಂದು ಶರದಿಯ ಬಿಟ್ಟು ಶಶಿ ಬಂದು ನಿಜವಿಂದು ಅರರೆ 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 ಯಾರಿ ನಾರಿ ವಯ್ಯಾರಿ ನಾರಿ ವಯ್ಯಾರಿ ವಯ್ಯಾರಿ ಪರಿಸರದ ವೀಕ್ಷಣೆ ಬಹಳಷ್ಟು ಉಳಿದುಕೊಂಡಿದೆ. ಹಾಗಾಗಿ ಸ್ವಲ್ಪ ಮುಂದುವರಿಯುತ್ತಾ ಏನೆಲ್ಲ ಬದಲಾವಣೆ ಆಗಿದೆ, ಇನ್ನೇನೆಲ್ಲ ಬದಲಾವಣೆ ಆಗಬೇಕು ಅನ್ನುವತ್ತ ಗಮನ ಹರಿಸುತ್ತಾ ಬಂದವರಿದ್ದೇವೆ. ಏ ಮಿತ್ರ, ಓ ಗೆಳೆಯ, ಒಮ್ಮಿಂದೊಮ್ಮೆ ನನ್ನ ನೇರ ದೃಷ್ಟಿ ಎಲ್ಲಿಗೆ ಹೋಯ್ತು? ಸ್ವಲ್ಪ ಮುಂದಕ್ಕೆ ಹೋಗುತ್ತಾ ಇದ್ದ ಹಾಗೆ ಮಿತ್ರ, ಆಗಸದಲ್ಲಿರುವಂತ ಕೋಲ್ಬಿಟ್ಟು ತಲೆಗೆ ಬಿತ್ತು ಹೋಯ್ತು. ಹೌದಾ? ಮಿಂಚು ನಾನು ಮಿಂಚು ನೋಡ್ಲಿಲ್ಲ. ನೋಡ್ಲಿಲ್ವಾ? ಇಲ್ಲ. ನಿನಗೆಲ್ಲಿಂದ ಗೊತ್ತಾಗ್ಬೇಕು? ಗುಡುಗು ಕೇಳಿದ್ದಿಲ್ಲ, ಮಳೆ ಬಂದದ್ದು. ಕರ್ಮ ನಿನ್ನದು. ಗುಡುಗು ಮಳೆ ಆ ಮಿಂಚಳಿದ್ದಲ್ಲ, ಮಿನುಗುವ ಮಿಂಚಿನೋಪಾದಿಯಲ್ಲಿ ಒಮ್ಮೆ ನಕ್ಷತ್ರಗಳೆಲ್ಲ ಧರೆಗಿಳಿದು ಬಂದವು ಓ ಅನ್ನೋ ಹಾಗೆ ಭಾಸವಾಯ್ತು ನನಗೆ. ಇದು ಪ್ರಶ್ನೆ
ಪ್ರಶ್ನೆ ಅಷ್ಟೇ ಅಲ್ಲ, ಮತ್ತೆ ಯಾಕಿರಬಹುದು ಯಾಕಿರಬಹುದು? ಈ ರೀತಿಯಾದಂತಹ ವರ್ಣನೆ ಈ ಕಾಡಿನಲ್ಲಿ ಹೇಗೆ ಬೆಳಕಾಗಿ ಕಾಣ್ತಾ ಇದೆ? ಇಲ್ಲವಾದ್ರೆ ಹಗಲು ಹೊತ್ತಾದ್ರೂ ಕೂಡ ಕಾಡು ರಾತ್ರಿಯ ಹಾಗೆ ಕಾಣಿಸುವುದು. ಕತ್ತಲು ಕತ್ತಲು. ಯಾಕೆಂದ್ರೆ ಮರ ಗಿಡಗಳು ದಟ್ಟವಾಗಿ ಬೆಳೆದು ನಿಂತು ಸೂರ್ಯನ ಪ್ರಕಾಶ ಒಳಗೆ ಬರುವುದಿಲ್ಲ. ಯಾವ ಪ್ರಕಾಶ ಬಂದ್ರೂ ಬೆಳಕು ಕಾಣುವುದಿಲ್ಲ. ಭಾಸ್ಕರನನ್ನು ಭಾಸ್ಕರ ಪ್ರವೇಶ ಮಾಡಿದ್ರು ಪ್ರಯೋಜನ ಇಲ್ಲ. ಆದ್ರೆ ಅವ ಹೇಳ್ತಾನೆ, ನಾನಿದ್ದಲ್ಲಿ ಎಲ್ಲ ನನ್ನ ಪ್ರಕಾಶ ಹೋಗ್ತದೆ ಅಂತ. ಹೋಗುದಿಲ್ಲ. ಆದ್ರೂ ಹೋಗ್ಲಿಲ್ಲ. ಹಾಗಿರುತ್ತ ಈ ದಟ್ಟವಾದ ಕಾಡಿನಲ್ಲಿ ಯಾವ ರೀತಿಯಾದಂತ ಬೆಳಕು ಹುಟ್ಟಿಕೊಳ್ತಾ ಇದೆ ಇದೆ ಅನ್ನುವಾಗ ಆಶ್ಚರ್ಯವಾಗುವುದಿಲ್ವೇ? ಯಾರಾದ್ರೂ ಹೋಮ ಮಾಡ್ತಾರ? ಅದೆಂತದ್ದು ಹೋಮ? ಬ್ರಾಹ್ಮಣ ಯಾರಾದ್ರೂ ಹೋಮ? ಹೋಮ ಹೋಮ ಹೌದು. ನಾವು ರಾಕ್ಷಸರು ಇದ್ದಾರಂತ ವಿಚಾರ ಕೇಳಿದ್ರೆ ಹೋಮ ಮಾಡ್ತಾರ? ನರ ಪಿಳ್ಳೆಯು ಒಳ ಬರುವುದಕ್ಕೆ ಸಾಧ್ಯವಿಲ್ಲ. ಪಿಲ್ಲೆ ಮತ್ತೆ ಹೋಮ ಮಾಡುದಿಲ್ಲ. ಎಲ್ಲಿಂದ ಮತ್ತೆ ಎಲ್ಲಿಂದ ಬೆಳಕಿದು? ಹಾಗಿದ್ರೆ ಏನಿರಬಹುದು ಏನಿರಬಹುದು ಅನ್ನೋದಾಗಿ ಸ್ವಲ್ಪ ನೋಡ್ಬೇಕಿರೋ ಉದ್ದೇಶದಿಂದ ಮುಂದುವರಿದು ಬಂದ್ರೆ ಅಂದ್ರೆ ಏನು ಕಾಣ್ತಾ ಇದೆಯಾ ಮಿತ್ರ? ಏನು ಕಾಣ್ತಾ ಇದೆಯಾ? ನಾನು ನಿನ್ನನ್ನು ಕಾಣ್ತಾ ಇದ್ದೀನಿ. ಈಗ ನನ್ನನ್ನು ನೋಡಂತ ಹೇಳಿದ್ದ ನೀನು. ಮತ್ತೆ ಏನು ಕಾಣ್ತಾ ಇತ್ತು? ನನ್ನನ್ನಲ್ಲ, ಮತ್ತೆ ನಾನು ಬೆರಳಿನ ನೇರಕ್ಕೆ ತೋರಿಸಿದ ಹಾಗೆ ನೋಡಲ್ಲಿ ಹೊಟ್ಟೆ ಹೊಡಿಲಿಕ್ಕೆ ಹೇಳಿದ್ದ ನಿನ್ನ ನಾಯಿ ಮರಿಗಳು. ಇನ್ನ ಕಾರ್ಬಾರಿನದು ನಾರಿ ಮಣಿಗಳು. ನಾಯಿ ಮರಿಗಳು. ನಾರಿ ಅಂದ್ರೆ ಒಟ್ಟೆ ಇದ್ರೆ ನಾರಿ ಮಣಿ, ಎಲ್ಲರೂ ಒಟ್ಟಾಗಿದ್ರೆ ನಾರಿ ಮಣಿಗಳು. ನಾಯಿ ಮರಿಗಳು. ನಾರಿ ಅಷ್ಟೇ ಅದೇ. ಮರಿಗಳು. ನಾರಿ ಮಣಿಗಳು ಸರಿಯಾಗಿ ಅವರನ್ನು ನೋಡಿದ್ರೆ ಹೆಣ್ಣು ಹುಡುಗಿಯರು. ಎಂತದ ಹೆಣ್ಣು ಅಂದ್ರೆ ಒಂದೇ, ಹುಡುಗಿಯರು ಅಂದ್ರೆ ಹುಡುಗಿಯರು ಒಂದೇ. ಒಂದೇ. ಅದು ಪ್ರತ್ಯೇಕ ಆಗುದಿಲ್ಲ. ಬೇಡ. ಹೆಣ್ಣುಗಳು ಇಬ್ಬರಿದ್ದಾರಲ್ಲ. ಅಲ್ಲ, ಅದು ಹೆಣ್ಣುಗಳು ಅಂತ ಹೇಳು. ಹೆಣ್ಣುಗಳು. ಹುಡುಗಿಯರು ಹುಡುಗಿಯರು ಒಟ್ಟಿಗೆ ಬಂದ್ರೆ ಹುಡುಗಿಯರು, ಒಬ್ಬೊಬ್ಬರಾಗಿ ಬಂದ್ರೆ ಇಲ್ಲ ಇನ್ನು ಹೆಂಗುಸರಲ್ಲ. ಅಂದ್ರೆ ಸಮಪ್ರಾಯದವರು ಅಂತ ಅವರನ್ನು ಕಾಣ್ತದೆ. ಹೌದು. ಇದು ಶಂಕರದ ಸಾರ್ವೋದಯದ ಹಾ. ಶರನಿಧಿಯ ಮುಕ್ತಿಗೊಳಿಸುವಂತ ಹಾ. ಲಾವಣ್ಯವತಿ ಅನ್ನೋದನ್ನು ಅವಳು ನೋಡುವಾಗಲೇ ಅರ್ಥ. ಹೆಂಗುಸರಲ್ಲ, ಯಾಕೆಂದ್ರೆ ಕೊರಳಲ್ಲಿ ಕರಿಮಣಿ ಇಲ್ಲ. ಹೌದು. ಕಾಲಿನಲ್ಲಿ ಕಾಲುಂಗುರ ಸ್ವಲ್ಪ ಲಂಗ ಎತ್ತಿದ್ರೆ ಅದು ಲಂಗ ಮುಚ್ಚಿಕೊಂಡಿದೆ ಅಲ್ಲ. ಎಲ್ಲಿಯಾದ್ರೂ ಕೇಳಿದ್ರೆ ನಮ್ಮ ಮುಖ 12 ಆಗಿತ್ತು. ನಮ್ಮೊಳಗೆ ಹೇಳಿದ್ದು ಎಲ್ಲಿಯಾದ್ರೂ ಅವರ ಕಿವಿಗೆ ಸ್ವಲ್ಪ ಹೋಯ್ತು ಅಂತ ಹೇಳಿದ್ರೆ ನಾವಿಲ್ಲಿ ಉಳಿಗಾಲವಿಲ್ಲ. ಹೌದು. ಹಾಗಾದ್ರೆ ಅವಳನ್ನು ನೋಡ್ತಾ ಇದ್ದ ಹಾಗೆ ಅಬ್ಬಬ್ಬಾ ಅವಳನ್ನು ಸರಿಯಾಗಿ ನಾನು ವರ್ಣನೆ ಮಾಡದೇ ಇದ್ದಾದ್ರೆ ನೋಡು ಅವಳ ಮುಖ ಹೇಗೆ ಕಾಣ್ತಾ ಇದೆ? ಪೂರ್ಣ ಚಂದ್ರನಂತೆ ಕಾಣಿಸ್ತಾ ಇದೆ. ಈಗ ಶಿವನ ಜಟೆಯಲ್ಲಿ ಇಲ್ವಾ? ಅದು ಬೇರೆ ಅವ ಇದ್ದಾನೆ. ಆದ್ರೆ ಇದು ಮುಖದಲ್ಲಿರುವಂತಹ ಪ್ರಭೆ ಪೂರ್ಣ ಚಂದ್ರ ಹೇಗೆ, ಅಮಾವಾಸ್ಯೆ ಚಂದ್ರ ಹೇಗೆ, ಬಹುಶಃ ಅಲ್ಲಿಂದ ಇಳಿದು ಇಲ್ಲಿ ಬಂದು ಮುಖದಲ್ಲಿ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಆ ಹುಬ್ಬು ನೋಡು. ಹುಬ್ಬು ಅದಿರ್ತದ ಹುಬ್ಬು ಹೊರ್ಪು ಅವರ ತದ್ಭವ ಸಂಸ್ಕೃತ ಉಪ್ಪು. ಆಯಿತು. ಹುಬ್ಬಿನ ಆಕಾರವನ್ನು ನೋಡು. ಕಾಮನ ಬಿಲ್ಲು ಗಗನದಲ್ಲಿ ಹೇಗೆ ಮೂಡುತ್ತದೆ ಅದೇ ರೀತಿಯಲ್ಲಿ ಆಕಾರವಾಗಿ ಕಾಣ್ತಾ ಇದೆ. ಹುಬ್ಬಿನ ಕೆಳಗೆ ಕಣ್ಣುಗಳು, ಬಾಯಿ ಆ ಕಣ್ಣನ್ನು ಸರಿಯಾಗಿ ನೋಡು. ಹರಿಣದಂತೆ ಅಂದ್ರೆ ಜಿಂಕೆ ವ್ಯಕ್ತಿಯನ್ನು ಕಂಡಾಗ ಅಂದ್ರೆ ಬೇಟೆಗಾರನನ್ನು ಕಂಡಾಗ ಅತ್ತ ಇತ್ತ ಹೇಗೆ ಕಣ್ಣಾರಿಸಿ ಓಡ್ತದೆ. ಹಾಗೆ ಹೋಗ್ತಾ ಉಂಟು. ಹಾಗೆ ಅವಳ ಕಣ್ಣುಗಳು ಇತ್ತಿಂದತ್ತ ಹೋಗ್ತಾ ಇದೆ. ಆ ಮೂಗು ನೋಡ, ಮುರುಟು ಬೆಂಡೆಕಾಯಿ. ಎಂತದದು ಮೂಗು? ಆ ಮೂಗು ಸಂಪಿಗೆಯ ಮುಕ್ಕಿನಂತ ಮೂಗು ಮಿತ್ರ. ಅವಳ ಮೂಗಿನ ಸೊಳ್ಳೆ ನೋಡಿ. ಸೊಳ್ಳೆ ನಿನ್ನ ಕರ್ಮ ನಿನ್ನದು. ನಿನಗೆ ಯಾರು ಹೇಳಿಕೊಟ್ಟದ್ದು? ಮೊನ್ನೊಂದು ಪ್ರಸಂಗದಲ್ಲಿ ಒಬ್ರು ಅಯ್ಯೋ ಮೊನ್ನೆ ಇವ ಒಂದು ಆಗಲ್ಲ. ನಾನು ಎಲ್ಲಿ ಮಲಗಿದ್ರು ಯಾರು ಮಾತಾಡಿದ್ರು ಕೇಳ್ತದೆ. ಮೂಗಿನ ಹೊಳ್ಳೆಗಳು. ಸೊಳ್ಳೆ ಅಲ್ವಾ? ಹೊಳ್ಳೆ ಬೇರೆ, ಅದು ಕಚ್ಚುತ್ತದೆ ನಿನಗೆ. ರಾತ್ರಿ ಕಾಲದಲ್ಲಿ ಕಾಡಿಗೆ ಹೋದ್ರೆ ಮತ್ತೆ ಕಚ್ಚದೇ ಇರ್ತಾರ. ಈಗ ಎಲ್ಲೆಲ್ಲಿ ಹೋಗ್ತೀನಿ. ಮೂಗಿನ ಹೊಳ್ಳೆಗಳು, ಸೊಳ್ಳೆ ಅಲ್ಲ ಆಯ್ತಾ? ಹೊಳ್ಳೆಗಳು. ಈಗ ಅವರು ಹೇಳಿದಾರಂತ ನೀನು ಅದನ್ನೇ ಹೇಳುದ. ಮೂಗಿನ ಹೊಳ್ಳ ಅವರು ಬೇರೆ. ಹೊಳ್ಳೆರು. ಮೂಗಿನ ಹೊಳ್ಳೆಗಳು. ಆ ಮೂಗಿನಿಂದ ಸ್ವಲ್ಪ ಕೆಳಗೆ ತುಟಿಯನ್ನು ಸರಿಯಾಗಿ ನೋಡು. ತೊಂಡೆ ಹಣ್ಣನ್ನು ಕತ್ತರಿಸಿಟ್ಟ ಹಾಗೆ ಕಾಣ್ತದೆ. ಸೀನಿ ಕೆಂಪಾಗಿ ಕಾಣ್ತಾ ಇದೆ. ನಗಾಡಿದ್ರೆ ಅಪ್ಪ ಹಲ್ಲು ಕಾಣ್ತಾ ಅಲ್ಲ, ನಾ ಕರ್ಮ ನಿನ್ನದು. ಮತ್ತೆ ನಗಾಡಿದ್ರೆ ಹಲ್ಲು ಕಾಣ್ತದೆ. ಮತ್ತೆ ಎಂತ ಕಾಣ್ತದೆ? ಅಲ್ಲಿಗೊಂದು ಉಪಮೆ ಉಂಟು. ಹೌದು, ಹೇಗೆ? ಕುಂದಾಪುರ ಬದನೆ. ಕುಂದರದ ವಚನೆ
ನೀನು ಕುಂದಾಪುರ ಬಂದಿದೆ ಅದು ಬೇರೆ, ಅದು ನಮಗೆ ಊಟಕ್ಕೆ ಮಾತ್ರ, ಅದು ಬೇರೆ ವ್ಯವಸ್ಥೆ ಆಗ್ಲಿಕ್ಕಿಲ್ಲ. ಹೌದು, ಆ ಹಲ್ಲುಗಳನ್ನು ಸರಿಯಾಗಿ ನೋಡು, ಎಣ್ಣೆ ನೋಡು, ವಾ ಧರ್ಮಪ್ಪನ ತಪ್ಪಲೆ, ದರ್ಪಣ ಕಪೋಲೆ ಹಾಗೆ ಕಾಣಿಸ್ತಾ ಇದೆ. ದಾಳಿಂಬೆ ಹಣ್ಣಿನಂತ ಹಾಕಲ್ಲ, ಅವಳಿಗೆ ಸೊಂಟವೇ ಇಲ್ಲ. ಮತ್ತೆ ಕರ್ಮ ಕಾಣೋದು ಒಂದು ಹಿಡಿಯಷ್ಟು. ಅದಕ್ಕೆ ಹೇಗೆ ಸಿಂಹ ಕಟಿ, ಸಿಂಹ ಕಟಿ, ಸಿಂಹ ಕಟಿ, ಸಿಂಹ ಕಟಿ. ಹೌದು, ಅಷ್ಟೇ ಅಲ್ಲ, ಅಲ್ಲ. ಆ ಕುತ್ತಿಗೆಯಿಂದ ಕೆಳಗೆ, ಸೊಂಟದಿಂದ ಮೇಲೆ ಆ ಎತ್ತರವಾಗಿ ಕಳಶದೋಪಾದಿಯಲ್ಲಿ ಕಾಣುತ್ತಾ ಇದೆ. ಹೌದು. ಎತ್ತರವಾಗಿ ಪರ್ವತ ಶಿಖರ ಹೇಗೆ ಎತ್ತ ಕಾಣಿಸ್ತದೆ. ದೇವಸ್ಥಾನದಲ್ಲಾದ್ರೆ ಒಂದೇ ಕಳಶ, ಇಲ್ಲಿ ಎರಡು. ಎರಡು ಕಳಶಗಳು. ಅಪ್ಪ ಒಂದಕ್ಕೊಂದು ವ್ಯತ್ಯಾಸ ಇಲ್ಲ. ಮುಂದೆ ಹೌದು, ಕುಚಬಾರ, ಕುಚ್ಚಬಾರ, ಹಿಂದೆ ಕಾಚಬಾರ. ಅಲ್ಲ ಅಲ್ಲ ಅಲ್ಲ, ಕುಚ್ಚಬಾರ, ಕುಚ್ಚಬಾರ ಕಚಬಾರ. ಹಾಗೆ ಕಾಣಿಸ್ತಾ ಇದೆ. ಅವಳನ್ನು ಮೇಲಿನಿಂದ ಕೆಳಗೆ, ಕೆಳಗಿಂದ ಮೇಲೆ ನೋಡಿದ್ರೆ ಒಮ್ಮೆ ನಾವು ಹೀಗೆ ಊಹಿಸಿಕೊಳ್ಳೋದಕ್ಕೆ ಸಾಧ್ಯ. ಈ ಸೌಂದರ್ಯವತಿ ಅಂತ ಹೆಣ್ಣು ಯಾರು? ಯಾರಿರಬಹುದು? ಆ ಕೈಲಾಸವಾದಂತ ಪರಮೇಶ್ವರನ ಜೊತೆಯಲ್ಲಿ ನೀನು ಹೇಳಿದಾಗೆ ಹೌದು. ಶಶಿ. ಶಶಿ ಅವಳಲ್ಲಿ ಆದ್ರೂ ಇಳಿದು ಬಂದಳು. ಅಲ್ಲ, ಗಂಗೆ ಇಳಿದು ಹೌದು, ಗಂಗೆ ಇಳಿಯೋದಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅದು ನಡೆಯದಂತ ಕಥನ. ದಂಬೆ ಆಗಿರ್ಬಹುದಾ? ರಂಬೆ ಯಾರು? ಸ್ವರ್ಗಲೋಕದ. ಹೌದು. ಅವಳಂತೂ ಖಂಡಿತ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ರಂಭಾದಿ ನಾರಿಯರ ನರ್ತನ ದೇವಲೋಕದಲ್ಲಿ ಆಗಬೇಕಾದ್ರೆ ಅವಳು ಬೇಕು. ದಂಬೆಯಲ್ಲ, ಉದುಬತ್ತಿಯಲ್ಲ. ಇನ್ನು ಪರಶಿವನ ಸತಿಯಾದಂತ ಪಾರ್ವತಿಯೇ ಪಾರ್ವತಮ್ಮ. ಅವಳಂತೂ ಖಂಡಿತ ಇಲ್ಲ. ಅಲ್ಲ, ಪಾರ್ವತಮ್ಮ ಅಲ್ಲ. ಪಾರ್ವತಮ್ಮ ಆದ್ರೆ ದೊಡ್ಡ ಬೊಟ್ಟು ಇರ್ತದೆ. ಹೌದು, ಯಾರಾದ್ರೂ ಎಲ್ಲಿ ನೋಡಿದ್ರು ಅಲ್ಲಿಯೇ ನಿಲ್ಲಬೇಕು, ಅಷ್ಟೊಂದು ಗೊಟ್ಟರು ಹಾಗೆ ಕಾಣ್ತಾರೆ. ಹಾಗಿದ್ರೆ ಪಾರ್ವತಮ್ಮ ಅಲ್ಲ. ಇನ್ನು ಸಿರಿ, ಆ ಶೈಲಾಧಿಪ ಅಂದ್ರೆ ಕ್ಷೀರಸಾಗರದಲ್ಲಿ ಮಧ್ಯೆ ಒಳಗಿದವ, ಹೌದು. ಅವರ ಸತ್ಯಾದಂತ ಲಕ್ಷ್ಮಿ. ಅವಳಂತೂ ಖಂಡಿತವಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಲಕ್ಷ್ಮಿ ನೀಲಿ ಸೀರೆ ಉಡ್ತಾಳೆ. ಇವಳಂತೂ ಸೀರೆ ಬದಲಾವಣೆ ಆಗಿದೆ. ಹಾಗಾಗಿ ಇವಳನ್ನು ಯಾವುದೇ ರೀತಿಯಿಂದ ಯಾರೇ ಕುರಿತಾಗಿ ವರ್ಣನೆ ಮಾಡಿದ್ರು ಕೂಡ ಶಾರದೆ ಆಗಿರಬಹುದು. ಇಲ್ಲ, ಶಾರದೆ ಆಗ್ಲಿಕ್ಕೆ ಸಾಧ್ಯ ಶಾರದೆ ಇಲ್ಲ. ಬಿಳಿ ಸೀರೆ ಉಡುದು. ಬೆಳೆಸರದು. ಬಿಳಿ ಸೀರೆ ಅಲ್ಲ, ಬಿಳಿ ಸೀರೆ. ಹಾಗಾಗಿ ಇವಳು ಆ ರೀತಿ ಕಾಣಿಸುವುದಿಲ್ಲ. ಇಲ್ಲ. ಹಾಗಾದ್ರೆ ಈ ಕಾಡಿಗೆ ಹೊಸಬಳು ಹೊಸಬಳು ಅನ್ನೋದಾಗಿ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಅವಳ ಜೊತೆಗಿದ್ದವಳು ತಪ್ಪಾದ್ರೂ ಲೇಕ್ಷಣ ಇದ್ದಾಳೆ. ಅದೆಂತ ಕಪ್ಪ ಅದರ ಲಕ್ಷಣ. ಅದು ಪ್ರಪಂಚದಲ್ಲಿ ಉಂಟು. ಕೆಲವು ಕಪ್ಪಿಗೆ ಲಕ್ಷಣ ಅಂತಿರ್ತಾರೆ, ಕೆಲವು ಕಪ್ಪದು ಕಪ್ಪೇ ಬರೀ. ಕೆಲವರ ಹತ್ರ ನೀನು ಕಪ್ಪು ಅಂತ ಹೇಳಿದ್ರೆ ಹೇಳ್ತಾರೆ, ಕಪ್ಪಾದ್ರೆ ಏನು ಕಸ್ತೂರಿ ಕಪ್ಪಲ್ವಾ, ಪರಿಮಳ ಇಲ್ವಾ? ಹೌದು, ಬಣ್ಣ ಏನು ಅರೆದು ಕುಡಿಲಿಕ್ಕೆ ಆಗ್ತದೆ. ಅದು ನಾವು ಬಂದದ್ದಪ್ಪ ಹುಟ್ಟಿಂದ. ನಾವು ಮಾತಾಡ್ತಾ ಕೂತ್ರೆ ಅವರು ಅದಾಗ್ಲಿಕ್ಕಿಲ್ಲ. ಆದ್ರೆ ಬಂದಿದ್ದೇವೆ, ಇಷ್ಟು ನಾವು ಇಲ್ಲೇ ನಿಂತು ವರ್ಣನೆ ಮಾಡುವುದಲ್ಲ. ಅವಳನ್ನು ನೋಡಿದ ಮೇಲೆ ಯಾವತ್ತಿನ ಹಾಗೆ ಅಲ್ಲ, ಇವತ್ತು ಮನದಾಳದಲ್ಲಿ ಹೊಸ ಆಶೆ ಆಕಾಂಕ್ಷೆಗಳು ಹುಟ್ಟಿಕೊಳ್ತಾ ಇದೆ. ಮಾತಾಡಿಸ್ಬೇಕು, ಯಾರಂತ ತಿಳ್ಕೊಳ್ಬೇಕಿರೋಂತ ಆಸೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಮುಂದುವರಿದು ಯಾರು ಏನು ಅಂತ ಅವಳಲ್ಲಿ